ನಮಸ್ತೆ. ನೋಡಿ, ಒಂದು ಜರ್ಸಿ, ಪ್ಯೂರ್ ಜರ್ಸಿ ಬ್ರೀಡು ಆಕಳು ಕಾಣಿಸ್ತು ನನಗೆ. ನಾನು ಇಲ್ಲೊಂದು ಕಡೆ ಬಂದಾಗ ಹಿಂಗೆ ನನಗನ್ನಿಸ್ತು, ಭಾಳ ಚೆನ್ನಾಗಿದೆ ಬ್ರೀಡ್, ಮಾತ್ರ ಭಾಳ ಸೂಪರ್ ಬ್ರೀಡ್ ಇದೆ. ನನಗಿದನ್ನು ನೋಡಿಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಮಾರ್ಕೆಟಿಗೆ ಹೋದರೆ ಈ ಥರ ಬ್ರೀಡು ನೋಡ್ಲಿಕ್ಕೆ ಸಿಗೋದು ತುಂಬ ಕಷ್ಟ ಇದೆ. ಇವಾಗ ಹೆಂಗಾಗ್ಬಿಡುತ್ತೆ ಅಂದರೆ, ನಮಗೆ ಅನಿಸುತ್ತೆ, ಓ ಎಲ್ಲ ಕಡೆ ಆಕಳುಗಳಿದೆ, ಈ ಬ್ರೀಡ್ ಐಡೆಂಟಿಫೈ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದಿಲ್ಲ ಬಟ್ ಇದು ಎರಡಿದ್ದಾವೆ. ತೋರಿಸ್ತೀನಿ, ನಾನು ಆಕಳನ್ನು ತೋರಿಸ್ತೀನಿ, ಎಷ್ಟು ಏನು ಇದರಲ್ಲಿ ಏನೇನು ಚೆನ್ನಾಗಿದೆ ಏನು ಅಂತೇಳಿ. ಇದು ಜರ್ಸಿ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಏನು ಎಲ್ಲ ನಿಮಗೆ ನಾನು ತಿಳಿಸ್ತೀನಿ ನೋಡಿ. ಆದಷ್ಟು ಅದರದ್ದು ಫುಲ್ಲು ವೀಡಿಯೋನ ಕವರ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ ನಾನು ಪ್ರಯತ್ನಪಟ್ಟು. ಅದು ಬೇರೆ ಮೇವು ತಿಂತ ಇದೆ, ನನಗೆ ಅದನ್ನು ಬಿಡಿಸ್ಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇದು ಒಂದು ಸಿಟಿ, ಇದು ಸಿಟಿಯಲ್ಲಿ ಅವರು ಯಾರೋ ತಂದು ಬಿಟ್ಟಿದ್ದಾರೆ. ಈ ಥರ ಒಳ್ಳೆ ಬ್ರೀಡ್ ಇದೆ ಮಾತ್ರ ಆಕಳು. ಹಂಗಾಗಿ ಅವರು ಓನರ್ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ, ಬಟ್ ನಾನು ನೋಡಿಬಿಟ್ಟು ಬಂದೆ. ಅವ್ರು ಬಂದರೆ ಅವ್ರ ಹತ್ರ ಹೇಳಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಈ ಥರ ಒಂದು ಆಕಳು, ಭಾಳ ಒಳ್ಳೆಯ ಆಕಳು ಸಿಕ್ಕಿದೆ ನಿಮಗೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ. ನಾವು ಈಗ ಭಾಳ ಹಸುಗಳನ್ನು ನೋಡಿರ್ತೀವಿ, ಪ್ಯೂರ್ ಬ್ರೀಡ್ಗಳು ಕಾಣಿಸೋದು ತುಂಬ ರೇರ್ ಆಗುತ್ತೆ. ಭಾಳ ಚೆನ್ನಾಗಿದೆ ಆಕಳು ಮಾತ್ರ. ಹಾಗಾಗಿ ನನ್ನ ಲೆಕ್ಕ ಅನಿಸುತ್ತೆ ಇದು ಸೆಕೆಂಡ್ ಕರು ಇರ್ಬೋದೇನೋ ಇದ್ರದ್ದು ಅಂತ. ಫಸ್ಟು ಆಗಿಬಿಟ್ಟು ಸೆಕೆಂಡಿನ ಕರು ಇರುತ್ತೆ, ಚೆನ್ನಾಗಿ ಮೇಯ್ತಾ ಇದೆ. ನಿಮಗೆ ಒಂದೊಂದನ್ನೇ ತೋರಿಸ್ತೀನಿ ನಾನು ಇದ್ರದ್ದು ಏನು ವಿಶೇಷ ಅಂತ. ಕಿವಿ ನೋಡಿ, ಫಸ್ಟ್ ಆಫ್ ಆಲ್ ಆಗಿ ಹೆಂಗೆ ಮೇಲ್ಮುಖ ಇದು ಮೇಯುವಾಗ ಈ ಜರ್ಸಿ ಆಕಳುಗಳು ಈ ಥರ ಮೇಲ್ ಮಾಡ್ಕೊಂಡು ಮೇಯುತ್ತೆ. ಕೋಡೆಲ್ಲ ಬರಲ್ಲ ಇವಕ್ಕೆ, ಕೋಡೆಲ್ಲ ಸುಟ್ಟು ತೆಗೆದಿರ್ತಾರೆ ಇವು. ಬ್ರೀಡಿಂಗ್ ಕೋಡೆ ಬರ್ದೋದಂಗೆ ಮಾಡಿರ್ತಾರೆ ಇವು ಬರುವಾಗಲೇ. ನೋಡಿ ಚೆನ್ನಾಗಿ ಮೇಯೋದ್ರಲ್ಲಿದೆ. ನಾನು ಇನ್ನೊಂದು ಆಕಳು ನಿಂತಿದೆ, ಅದ್ರದ್ದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇದು ನೋಡ್ಕೊಳ್ಳಿ, ಸ್ವಲ್ಪ ಚೇಂಜಸ್ ಏನಾದ್ರು ಇದ್ದರೆ ನಿಮಗೂ ಗೊತ್ತಾಗಲಿ ಅಂತ ಭಾಳ ನಿಯರ್ ಬೈ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಅಂದರೆ ಶುದ್ಧವಾಗಿದೆ, ಭಾಳ ಚೆನ್ನಾಗಿ. ರೈತರು ಈ ಥರ ಒಂದು ಆಕಳುಗಳನ್ನು ಸೆಲೆಕ್ಷನ್ ಮಾಡಬೇಕು. ಯಾರೋ ತುಂಬ ಇದ್ದಿದ್ದಂಗೆ, ಇಲ್ಲಿ ಸುಮ್ಮನೆ ಸೈಟ್, ಇದು ಸೈಟಲ್ಲಿ ಬಿಟ್ಟಿದ್ದಾರೆ ಮೇಲಿ ಅಂತ ಹೇಳ್ಬಿಟ್ಟು. ನೋಡಿ, ಇದು ಬರ್ತೀನಿ. ಇದು ಕರ ಹಾಕಿ ತುಂಬ ದಿನ ಆದಂಗಿಲ್ಲ. ಇದು ಭಾಳ ಚೆನ್ನಾಗಿದೆ ಆಕಳು. ಇಲ್ಲಿ ಅಕ್ಕ ತಂಗಿ ಇದ್ದಂಗಿದ್ದಾರೆ ಇಬ್ಬರು. ಹಾಂ ನೋಡಿ, ಎಷ್ಟು ಅದು ಒಳ್ಳೆಯ ಗುಣ ಬೇರೆ ಚೆನ್ನಾಗಿರುತ್ತೆ, ಯಾರಿಗೂ ಏನೂ ಮಾಡಲ್ಲ. ನಾನು ಹೆಚ್ಚು ಇಂಡಿಯನ್ ಬ್ರೀಡ್ ಬಗ್ಗೆ ಮಾಡ್ತೀನಿ. ಇವತ್ತೇ ಇದನ್ನು ನೋಡಿದಾಗ ಮಾಡಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ ಅವೆಲ್ಲ. ಹತ್ತಿರ ಹೋಗಿ ನಿಮಗೆ ಕೆಚ್ಚಲನ್ನೆಲ್ಲ ತೋರಿಸೋಣ ಅಂತ ನೋಡಿ ಪ್ರಯತ್ನ ಪಡ್ತೀನಿ. ಕಾಣಿಸ್ತಾ ಇದೆ ಅನಿಸುತ್ತೆ ನನಗೆ. ಎಲ್ಲ ಕ್ಲೀನಾಗಿ ಇರ್ತಾ ಇದ್ದೀನಿ ಒಂದು ಕಡೆಯಿಂದ. ಇದು ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ, ನೀವು ಹಸು ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ದನ ಎಲ್ಲೇ ತರಲಿಕ್ಕೆ ಹೋದರೂ ಈ ಥರ ನೋಡಿಬಿಟ್ಟು ಸೆಲೆಕ್ಷನ್ ಮಾಡಿಬಿಟ್ಟು ತರಲಿ. ಸುಮ್ಮನೆ ಏನೋ ಒಂದು ತಂದೆ, ಏನೋ ಒಂದು ಮಾಡಿದೆ ಅಂತ ಆಗಬಾರ್ದು. ಈಗ ಏನಪ್ಪ ಇದರದ್ದು ಬೆನಿಫಿಟ್ ಏನು ಅಂದರೆ, ಈ ಆಕಳು ಇದೆಯಲ್ಲ, ಕಮ್ಮಿ ಏನೇ ಕಮ್ಮಿ ಅಂದರೂ ಪರ್ ಟೈಮ್ ಒಂದು 10 ಲೀಟ್ರ್ ಮಿಲ್ಕಿಂಗ್ ಕೆಪಾಸಿಟಿ ಇದೆ. ಪರ್ ಡೇ 20 ಲೀಟರ್ಸ್. ಎಷ್ಟು ತಿಂಗಳು ಕೊಡುತ್ತಪ್ಪ ಇದು ಒಂದು ಆಕಳು? ಕಮ್ಮಿ ಅಂದರೂ ಏನಿಲ್ಲ ಅಂದರೂ ಸುಮ್ಮನೆ ಮೇನ್ಬಿಟ್ರೆ ಒಂದು ಇದಕ್ಕೆ ಫುಡ್ಡು ಅಂದ್ಬಿಟ್ರೆ ಒಂದು 35 ಲೀಟ್ರು, 35 ಕೆ ಜಿ 35ರಿಂದ 40 ಕೆ ಜಿ ತಿನ್ನುತ್ತೆ ಒಂದು ದಿನಕ್ಕೆ. ಈಗ ನೀವು ಇದನ್ನು ಯಾವ ಥರ ಫುಡ್ಗಳಲ್ಲಿ ಕೊಡಬೇಕು ಅಂದರೆ, ಈ ಥರ ಆಕಳುಗಳು ಬರಬೇಕು ಅಂದರೆ ನಾನು ಇವರು ಓನರ್ ಸಿಕ್ಕರೆ ಮಾತಾಡ್ಸ್ತೀನಿ, ನೋಡೋಣ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಾದರೂ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಅವರು ಸಾಕಿರೋದು ನೋಡಿ ಭಾಳ ಖುಷಿಯಾಗಿಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನಾನು. ನೋಡಿ, ಅಚ್ಚಲ್ ಅಡ್ರ ಅಂತ ಹೇಳ್ತಾರೆ, ಅಚ್ಚಲ್ ಅಂತ ಹೇಳ್ತಾರೆ, ಕೆಚ್ಚಲು ಅಂತ ಹೇಳ್ತಾರೆ. ಈ ಥರ ಶುದ್ಧ ಪರಿಶುದ್ಧ ಬಾಲ ನೋಡಿ, ಎಷ್ಟು ಲೆಂತಾಗಿ ಹೆಲ್ದಿ ಆಕಳು, ಹೆಲ್ದಿಯಾಗಿದೆ. ಹೊಟ್ಟೆ ತುಂಬ ಮೆಂದಿದೆ. ಏನಿಲ್ಲ, ಅವರು ಮನೆಯಲ್ಲೇ ಫುಲ್ ಫುಡ್ ಹಾಕಿರ್ತಾರೆ. ಇಲ್ಲೇನೋ ಅದು ಸುಮ್ಮನೆ ನಿಂತ್ಕೊಂಡಿರೋದು ಬೇಡ, ಏನಾದರೂ ತಿನ್ನಲಿ ಅಂತ ಹೇಳಿಬಿಟ್ಟು ಇಲ್ಲಿ ತಂದು ಹಾಕಿರ್ತಾರೆ. ಏನಪ್ಪ ಅಂದರೆ, ಈ ಆಕಳುಗಳಿಗೆ ಇದು ಮೋಸ್ಟ್ಲಿ ಸ್ವಲ್ಪ ಸೀನಿಯರ್ ಅನಿಸುತ್ತೆ. ಅದಕ್ಕಿಂತ ಹೋಗಬೇಡ ಇಲ್ಲವಲ್ಲೇ ಎಲ್ಲಿಗೋ ಹೊರಟ್ಬಿಡ್ತೀವಿ, ಅವಾಗ ಜೊತೆ ಬಿಟ್ಟು ಹೋಗಲ್ಲ ಅವು ಹಾಗೆಲ್ಲ. ಇದು ನಾನು ಹೇಳಿದೆ ಅಲ್ವ, 10 ಲೀಟರ್ಸ್ ಒಂದು ಟೈಮಿಗೆ ಕೊಡುತ್ತೆ ಅಂದರೆ 20 ಲೀಟರ್ಸ್ ಮಿಲ್ಕ್ ಬಂದುಬಿಡುತ್ತೆ ಇದರದ್ದು. ಪರ್ ಡೇ ಒಂದು 20 ಲೀಟರ್ಸ್ ಮಿಲ್ಕ್ ಬರೋದ್ರಿಂದ ಯಾರೇ ಒಬ್ಬ ಮಾಡ್ದೆ ಅಂದರೂ ಇವತ್ತೇ 40 to 50 ರೂಪೀಸ್ ರನ್ನಿಂಗ್ ಇದೆ. ನೀವೇನು ನಂದಿನಿ ಅವರಿಗೆ ಕೊಟ್ಟರು 40 ರೂಪೀಸ್ ಏನೋ ಸಮಥಿಂಗ್ ಎಲ್ಲ ಬರ್ತಾಯಿದೆ. 40 ರೂಪೀಸ್ ಅಂದರೆ ದಿನ 400 ರೂಪಾಯಿ. ಬಟ್ ಖರ್ಚು ಇದಕ್ಕೆ ಎಷ್ಟು ಬರುತ್ತಪ್ಪ ಅಂದರೆ ಒಂದು 150-200ವರೆಗೆ ಖರ್ಚು ಬರುತ್ತೆ. ಆಕಳು ಚೆನ್ನಾಗಿದ್ದರೆ ನಿಮ್ಗೆ ಆ ಥರ ಬರುತ್ತೆ. ಆಮೇಲೆ ಇದು ಹೆಂಗಪ್ಪ ಅಂದರೆ, ಒಂದು ನಿಮಗೆ
ಕಟ್ಕೊಬಿಡುತ್ತೆ. ಇದೊಂದು 4ನೇ ತಿಂಗಳು 5ನೇ ತಿಂಗಳಿಗೆ ರೀಪ್ರೆಗ್ನೆನ್ಸಿ ಆಗುತ್ತೆ. ರಿಟರ್ನ್ ಮತ್ತೆ ಪ್ರೆಗ್ನೆನ್ಸಿ ಆದಾಗ ಈ ಆಕಳನ್ನು ಏನಾಗ್ಬಿಡುತ್ತೆ ಅಂದರೆ ಜನ ನೋಡಿ ಒಳ್ಳೆ ತಳಿ ಇದೆ, ಈ ಥರದ್ದು ಮಾಡಬೇಕಂತ ಹೇಳಿ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಹೇಳೋದೇನಂದರೆ ನೋಡಿ, ಹಿಂದ್ಗಡೆಯಿಂದನೂ ಅದೇ ಥರ ಎಷ್ಟು ಚೆನ್ನಾಗಿದೆ ಅಂದರೆ ಕೆಚ್ಚಲು ಒಂದು ಮಲೆಯಿಂದ ಒಂದು ಮಲೆ ಎಷ್ಟು ದೂರ ಇದೆ, ಡಿಫ್ರೆನ್ಸ್ ಏನಿದೆ ನೋಡಿ. ಅದು ಮೈ ಕಟ್ತಾ ಇದೆ. ಅದಕ್ಕೆ ಈ ನೊಣಗಳೆಲ್ಲ ಬಂದುಕೊಳ್ಳುತ್ತಲ್ಲ, ಈ ಹಸುಗಳಿಗೆ ಅದೊಂದು ಪ್ರಾಬ್ಲಮ್. ಈ ಥರ ನೊಣಗಳು ಬಂದು ಕೂತಾಗ ನೀವೇನು ಮಾಡಬೇಕು ಅಂದರೆ, ಈಗ ದೇಶಿ ಹಸುವಿಂದು ಒಂದು ಸ್ವಲ್ಪ ಸಗಣಿ ತೊಗೊಂಡು ಅದಕ್ಕೆ ಬೇವಿನ ಎಲೆ ಹಾಕಿ ಹೊಗೆ ಹಾಕಿ ಕುರುಳು ಮಾಡಿಕೊಂಡು ನೊಣಗಳು ಕಂಟ್ರೋಲ್ ಆಗುತ್ತೆ. ಆಮೇಲೆ ಇವಾಗ ಮತ್ತೊಬ್ಬರು ಹೇಳಿದ್ದಾರೆ, ಕೆಲವು ನೀರುಗಳನ್ನು ಕಟ್ಟಿ ಇಡೋದ್ರಿಂದ ಆ ನೊಣಗಳು ಬಂದು ಕೊಂಡ್ರಲ್ಲ, ಅದು ಕಣ್ಣಿಗೆ ಸ್ವಲ್ಪ ಇದಾಗುತ್ತಲ್ವ, ಅದರಿಂದ ಇದಾಗುತ್ತೆ. ಒಳ್ಳೆ ಇದನ್ನು ತಗೊಳ್ತೀನಿ, ಟಿಪ್ಸ್ ಕೊಡುತ್ತಾ ಸೂಪರ್. ಏನೋ ನಿನ್ನ ಹೆಸರು? ಚೆನ್ನಾಗಿ ತೋರಿಸ್ತಾ ಇದೆಯಾ ನೋಡಿ. ವಾವ್ ಹೆಂಗಿದೆ ಅಂದರೆ ಏನಕ್ಕೋ ಬಂದಿದ್ದಾನೆ ಇವನು ಅಂತ, ನನ್ನ ಬಗ್ಗೆ ಹೇಳ್ತಾ ಇದ್ದಾನಲ್ಲ ಇವನು ಅಂತ. ಚೆನ್ನಾಗಿದೆ. ಹೆಂಗೆ ಕೆಲವ್ರು ಸಾಕ್ತಾರೆ ಸಿಟಿ ಅಂತ ಅನ್ಕೋತೀವಿ ನಾವು, ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಹಸುಗಳನ್ನು, ಅಂದರೆ ತುಂಬ ಪ್ರೀತಿಯಿಂದ ಸಾಕಿದ್ದಾರೆ ಅನಿಸುತ್ತೆ ನೋಡಿ. ಅದು ನಾನು ಹತ್ತಿರ ಹೋದೆ ನನ್ನ ಹತ್ರನೇ ಬರಲಿಕ್ಕೆ ಇದು ಮಾಡುತ್ತೆ, ಹಂಗಾಗಿ. ಆಮೇಲೆ ನೋಡಿ, ಕಾಲೆಲ್ಲ ಮುಂದಿನ ಕಾಲುಗಳು ಸ್ವಲ್ಪ ಗಿಡ್ಡ ಬರುತ್ತೆ, ಹಿಂದಿನ ಕಾಲು ಉದ್ದ ಬರುತ್ತೆ. ನನ್ನ ನೋಡಿ ಕಾಲಲ್ಲಿ ಡಿಫ್ರೆನ್ಸ್ ಎಲ್ಲ ನೋಡಿ. ಒಳ್ಳೆ ಮಿಲ್ಕಿರೋ ಹಸುಗಳು ಸಿಗೋದೇ ಕಷ್ಟ. ನಾನು ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಆಕಳು ತಗೊಳ್ಳೋರಿಗೆ ಒಂದು ಇನ್ಫಾರ್ಮೇಷನ್ ಆಗಲಿ ಅಂತ. ಸುಮ್ಮನೆ ಹೋದೆ ತಗೊಂಡಿದ್ದು ಮೋಸ್ಟ್ಲಿ ಹಾಸನ ಆ ಕಡೆಯಿಂದ ತೊಗೊಬಂದಿರೋ ಆಕಳಿರುತ್ತೆ, ಆ ಕಡೆ ಸಿಗುತ್ತೆ. ಇದು ಹಾಸನ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ಈ ಬ್ರೀಡ್ ಹಸು ಸಿಗುತ್ತೆ. ಚೆನ್ನಾಗಿ ಮೇಯ್ತಾ ಇದೆ ನೋಡ. ಇದು ನಾಳೆ ಎಷ್ಟು ಜನರಿಗೆ ಏನೇನು ಸಿಗುತ್ತೆ ಇದರಿಂದ ಬೆನಿಫಿಟ್ಸು, ಯಾರಿಗಾದ್ರು ಅನುಕೂಲ ಆದರೆ ನಮಗೂ ಖುಷಿ ಆಗುತ್ತೆ ನೋಡಿ, ಅಲ್ವಾ. ಆಮೇಲೆ ಈಗ ನೋಡಿ, ಒಂದು ಉಣ್ಣೆ ಇಲ್ಲ ಅದ್ರ ಮೈ ಮೇಲೆ, ಸ್ವಲ್ಪ ನೊಣ ಇದೆ. ಭಾಳ ಕ್ಲೀನ್ ಶಿಸ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಹಣೆ ಮುಂದೆ ಒಂದು ಎತ್ತರ ಬಂದಿದೆ, ಅದು ಒಂದು ಎತ್ತರ. ಆಮೇಲೆ ಕಿವಿಗಳು ಮೇಲೆತ್ಕೊಂಡೇ ಮೇಯುತ್ತೆ. ಇದು ಜರ್ಸಿ ಆಕಳು, ನೀವು ಸ್ವಲ್ಪ ಬಿಟ್ಟು ಮೇಯಿಸಿ ನೋಡಿ ತೊಗೊಂಡ್ಬನ್ನಿ, ಹಾಗೆ ತೊಗೊಬರ್ಬೇಡಿ ಯಾವ ಕಾರಣಕ್ಕೂ. ಸುಮ್ಮನೆ ಹೋದ್ರಿ ತೊಗೊಬಂದ್ರಿ ಅನ್ನೋಂಗಿಲ್ಲ. ಹಂಗಾಗಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರು ನೋಡಿ ಅಲ್ಲಿ ನೀನು ನಿಂತ್ಕೊಂಡು ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ಇವಳು ಅಕ್ಕ ಕಾಣ್ತಾಳೆ, ಅವಳು ಇವಳಿಗಿಂತ ದೊಡ್ಡವಳು, ನನಗೆ ಗೊತ್ತಿದೆ. ಬಟ್ ಕರ ಹಾಕಿ ಸ್ವಲ್ಪ ಹೆಚ್ಚಿಗೆ ದಿನ ಆಗಿದೆ, ಪ್ರೆಗ್ನೆನ್ಸಿ ಇದೆ ಅನಿಸುತ್ತೆ. ಅದು ಹತ್ತಿರ ಹೋದರೆ ಹೋಗ್ಬಿಡುತ್ತೇನಂತ ಅದು ಬಿಟ್ಕೊಂಡಿದೆ, ಹಗ್ಗ ಇಲ್ಲ ಅದಕ್ಕೆ ನೋಡಿ. ಅದರದ್ದು ಹಾಗಿದೆ ಅಡ್ರೆಲ್ಲ. ನಾನು ತೋರ್ಸೋಕ್ಕೆ ನೀರಾಗಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ನನಗೆ ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಏನೂ ಮೇವಿಲ್ಲ ಇಲ್ಲಿ ನೋಡಿ. ಇಲ್ಲೆಲ್ಲ ಕಾಂಗ್ರೆಸ್ ಅಂತ ಹೇಳ್ತಾರಲ್ವ, ಅದು ಹುಲ್ಲಿದೆ, ಗಿಡಗಳಿದೆ, ಹುಲ್ಸು ತುಂಬ ಕಮ್ಮಿ ಇದೆ. ಅದನ್ನೆಲ್ಲ ಆರಿಸ್ಕೊಂಡು ಮೇಯ್ತಾ ಇದೆ. ನಾನು ಹುಡ್ಕೊಂಡು ಏನು ಸಿಕ್ಕಿದೆ ಅದನ್ನೆಲ್ಲ ತಿನ್ಕೊತಾ ಇದೆ. ಅದೇ ನಾನು ಫುಡ್ಡು ನಿಮ್ಗೆ ಹೇಳಿದೆ 35 ಕಿಲೋ ಕೊಡುತ್ತೆ ಅಂತ. ಇದ್ರಲ್ಲಿ ನೀವು ಯಾವ ಲೆಕ್ಕದಲ್ಲಿ ಫುಡ್ಗಳನ್ನೆಲ್ಲ ಕೊಡಬೇಕು ಹಸುಗಳಿಗೆ ಅಂದರೆ, ಈ ಹಸುವಿಗೆ ನೀವು ಒಣ ಮೇವು ಅಂತ ಬರುತ್ತಲ್ವ, ಅದನ್ನು ಒಂದು 30% ಕೊಡಿ. ರಾಗಿ ಹುಲ್ಲು, ಭತ್ತದ ಹುಲ್ಲು, ಶೇಂಗಾ ಹುಟ್ಟು, ಇದನ್ನು ಒಂದು 30%. ಇವಾಗ ಒಂದು 45 kg ಕೊಡ್ತಾ ಇದ್ದೀರಾ ಅಂದರೆ ಒಂದು 30%. ಬಟ್ ನಾನು ಕರೆಕ್ಟಾಗಿ ಹೇಳಲ್ಲ. ಆಮೇಲೆ ನೀವೊಂದು ಒಳ್ಳೆ ಆಕಳಿದ್ದಾಗ ನೀವು ಇದಕ್ಕೊಂದು 6 kg ಫುಡ್ ಕೊಡಬೇಕಾಗುತ್ತೆ. ಫುಡ್ ಅಂದರೆ ನೀವು ನಂದಿನಿ ಅವರದ್ದೇ ಕೊಡಿ, ಇಲ್ಲಾಂದರೆ ನೀವು ಓನ್ ರೆಡಿ ಮಾಡಿ ಕೊಟ್ಟರು ಓಕೆ. ಒಂದು 6 kg ಇದಕ್ಕೆ ಫುಡ್ಡೇ ಬೇಕಾಗುತ್ತೆ. ಖುಷಿಯಿಂದ ಫುಡ್ಡು ಅಂದ್ಕೊಳ್ಳೆ ಖುಷಿ ಆಯಿತು ನೋಡಿ. ಅದಕ್ಕೆ ಹೌದು ನೀವು ಮತ್ತು ಅದನ್ನ ಫಸ್ಟ್ ಕೊಡಿ ನನಗೆ ಅನ್ನತ್ತೆ. ಆಮೇಲೆ ಬೂಸ ನೀರನ್ನು ಹೆಚ್ಚಿಗೆ ಕೊಡಿಸ್ಬೇಕು. ಎಷ್ಟು ನೀರು ಈ ದನಗಳಿಗೆ ನೀರು ಎಷ್ಟು ಹೆಚ್ಚಿಗೆ ಕೊಡ್ತಿರಲ್ವಾ, ಅಷ್ಟು ಚೆನ್ನಾಗೆ ನಿಮಗೆ ಹಾಲು ಕೊಡುತ್ತೆ. ನೋಡಿ ಬೂಸ ಅದು ಅಂದ್ಕೊಳ್ಳೆ ನನ್ನ ಕಡೆನೇ ಬರ್ತಾಯಿದೆ, ಅದು ಖುಷಿಯಾಗಿಬಿಟ್ಟು. ಹಂಗೆ ನಮ್ಮ ಮೂಕ ಪ್ರಾಣಿಗಳ್ರಿ, ಇವಕ್ಕೆ ಏನಪ್ಪ ಅಂದರೆ ತುಂಬ ಮುಗ್ಧತೆ ಇರುತ್ತೆ. ಪ್ರೀತಿಯಿಂದ ನೋಡಿಕೊಂಡ್ರೆ ಇದು ಒಂಥರ ತಾಯಿ ಸ್ಥಾನ ತುಂಬಿಟ್ಟಿದೆ. ಏನೋ ಅದು ಇದು ಅಂತಾರೆ, ಬಟ್ ಏನು ಇರಲಿ. ಇವಾಗ ಹಸುವಿನ ಹಾಲಿಲ್ಲ ಅಂದರೆ, ಈ HF ಜರ್ಸಿ ಹಸುಗಳು ಬರಲಿಲ್ಲ ಅಂದಿದ್ದರೆ ಹಾಲಿನ ಪೂರೈಕೆ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ನಮ್ಮ ದೇಶ ಆ ದೇಶ ಅಂತ ಹೇಳಲ್ಲ, ಎಲ್ಲ ಕಡೆ ಅಂತಾರೆ. ಇವಾಗ ಏನೇನೋ ಅಂತಾರೆ, ನಾವು ಕೆಲವು ಕಡೆ ಎಲ್ಲ ಮಾತಾಡಿದ್ದೀವಿ ದೇಸಿ ಹಸುಗಳು ಅಂತ ಹೆಚ್ಚಿಗೆ ಹೇಳ್ತೀವಿ. ಬಟ್ ನನಗೆ ಇದನ್ನು ನೋಡಿದಾಗ ಒಂದು ರೈತರಿಗೆ ಇವಾಗೀಗ ಒಂದೊಂದು ಹೆಣ್ಮಕ್ಳು ಒಂದು ಆಕಳು ಕಟ್ಕೊಂಡು ಅವರೇ ಇಂಡಿಪೆಂಡೆಂಟಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಅಷ್ಟು ಭಾಳ ಚೆನ್ನಾಗಿದೆ ಫುಡ್ಡಲ್ಲಿ. ಆಮೇಲೆ ಒಣ ಮೇವಂದೆಲ್ಲ ನಾನು 30%, ಒಂದು 30% ಹಸಿ ಮೇವನ್ನು ಕೊಡಿ, 40% ಕೊಡಿ. ಇಲ್ಲಾಂದರೆ ಹಸಿ ಮೇವು ಒಂದು 40%, ಒಂದು 30% ಆಗುತ್ತೆ. ಆಮೇಲೆ ನೀರು ಫುಡ್ಡು ಅಂತ ಹೇಳಿಬಿಟ್ಟು ಮತ್ತೊಂದು 30% ಆಗುತ್ತೆ. ಅದಕ್ಕೆ ಫುಡ್ಡು ಅಂದರೆ ಹೇಳ್ದಲ್ಲ, ಅದು ನೀವು ನಂದಿನಿ ಅವ್ರದ್ದು ಬರುತ್ತೆ, ಬೇರೆ ಬೇರೆ ಕಂಪ್ನಿಗಳವ್ರದ್ದು ಬರುತ್ತೆ, KMFನವ್ರದ್ದು ಬರುತ್ತೆ.
ಬೇರೆ ಬೇರೆ ಶೇಂಗಾ ಹಿಂಡಿ ದಾಣಿ ಅದೆಲ್ಲ ಸೇರಿಬಿಟ್ಟು ಅದೊಂದು 6ರಿಂದ 7 kg ಅದು ಹೋಗುತ್ತೆ. ನಿಮಗೆ ಇನ್ನೊಂದು 30 kg ಇರುತ್ತೆ, ಒಂದು 15 kg ಇಲ್ಲ ಒಂದು 16, ಒಂದು 20 kg ಹಸಿಮೇವು, ಒಂದು 10 ಥರ ಬರುತ್ತೆ. ಇದನ್ನು ಡಿವೈಡ್ ಮಾಡಿ ಚೆನ್ನಾಗಿ ಕೊಡಬೇಕು. ಆಮೇಲೆ ದಿನ ಒಂದು ಟೈಮ್ ಮೈ ತೊಳಿಬೇಕು, ಇದಕ್ಕೆ ಕ್ಲೀನ್ ಇಡಬೇಕು. ಆಮೇಲೆ ಈ ಮೊಣಕಾಲು ಒಂದು ಸ್ವಲ್ಪ ಕೆತ್ತಿದೆ, ಮೋಸ್ಟ್ಲಿ ಮ್ಯಾಟ್ ಹಾಕಿದ್ದಾರೆ ಅನಿಸುತ್ತೆ. ನೋಡಿ ಅಲ್ಲಿ ಮೊಣಕಾಲು ಹತ್ರ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನಾನು. ಸ್ವಲ್ಪ ಕೆತ್ತಂಗಿದೆ ಆಯ್ತು ಏನು ಹಂಗಿರೋದ್ರಿಂದ ಆ ಥರ ಆಗಬಾರ್ದು ಅಂದರೆ ಮ್ಯಾಟ್ ಹಾಕಬೇಕು. ನೀವು ಮ್ಯಾಟ್ ಹಾಕಿದಾಗ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕುಂಡಿರುತ್ತೆ, ಹೇಳುತ್ತೆ. ಇಲ್ಲಾಂದರೆ ಮಣ್ಣಲ್ಲಿ ಬಿಟ್ಬಿಡಿ, ಏನೂ ಆಗೋಲ್ಲ. ಓಪನ್ ಪ್ಲೇಸ್ ಮಾಡಿ ಮಣ್ಣಲ್ಲಿ ಬಿಟ್ಬಿಡಿ. ಹಿಂಗೆ ಅದಕ್ಕೆ ಹಾಲು ಕರೆಯೋ ಟೈಮಿಗೆ ಮಾತ್ರ ಹಗ್ಗ ಹಾಕಿ. ನಾನು ಹೇಳೋದಂದರೆ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಆ ಮುಗ್ದಾಣ ಅಂತ ಹಾಕಿದಾರಲ್ಲ ಮೂಗಿಗೆ, ಅದನ್ನು ಹಾಕಬೇಡಿ. ಅದು ಹಾಕ್ತಾ ಬಿಟ್ಟಾಗ ಏನಾಗುತ್ತೆ, ಅದಕ್ಕೇನು ಅಲ್ವರ್ಕೆ ಇರೋಲ್ಲ, ಫ್ರೀ ಇರುತ್ತೆ. ಏನಪ್ಪ ಅಂದರೆ ಹೆಂಗೆ ಸೃಷ್ಟಿಯಾಗಿದೆ ಹಂಗಿರುತ್ತೆ ಅದು. ಹಾಲು ಕರೆಯೋ ಟೈಮಿಗೆ ಕಂಫರ್ಟ್ ಇಲ್ಲ ಅಂದರೆ ಕಟ್ಕೊಳ್ಳಿ. ಇಲ್ಲಾಂದರೆ ಈ ಹಸುಗಳೆಲ್ಲ ಸುಮ್ಮನೆ ಹಾಲು ಕೊಡುತ್ತೆ, ಇದೇನು ನಿಮ್ಗೆ ತೊಂದರೆ ಕೊಡೋಲ್ಲ. ಹಾಗಾಗಿ ನೀವು ಈ ಹಸುವಿನ ಏನು ಮಾಡಬೇಕು ಅಂದರೆ ಮುಗ್ದಾಣನೂ ಹಾಕಬೇಡಿ, ಹಗ್ಗನೂ ಹಾಕಬೇಡಿ. ಕಟ್ಟಲಿಕ್ಕೆ ಹಾಲು ಕರೆಯೋ ಟೈಮಿಗೆ ಸ್ವಲ್ಪ ತಗೊಳ್ಳೋದು, ಹಾಲು ಕರ್ಕೊಳ್ಳೋದು. ಆಮೇಲೆ ಮೇನ್ ಏನು ಗೊತ್ತಾ, ಈ ಆಕಳು ಕರ ಹಾಕಿದಾಗ ಆದಷ್ಟು ಕೆಚ್ಚಲಿ ಕರುಗಳನ್ನು ಬಿಡಬೇಡಿ. ನೀವು ಹಾಲು ಕರೆದೇ ಕುಡಿಸಿ. ನೀವು ಹಾಲು ಕರೆದು ಕುಡಿಸಿರೋದ್ರಿಂದ ಏನಾಗುತ್ತೆ ಅಂದರೆ ದನ ಆ ಹಾಲನ್ನು ಕೆಚ್ಚಲಿಗೆ ಹೊಡೆತ ಬೀಳಲ್ಲ. ಈ ಕೆಚ್ಚಲು ಬಾವು ಅಂತ ಒಂದು ದೊಡ್ಡ ಪ್ರಾಬ್ಲಮ್ ಈ ಎಚ್-ಎಫ್ ಜರ್ಸಿ ಹಸುಗಳಿಗೆ ಇವಕ್ಕಿಲ್ಲ. ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಇದ್ರ ವಿಡಿಯೋ ಮಾಡ್ತಾ ಇರೋದು. ಪರಿಪೂರ್ಣವಾಗಿದೆ. ಹಾಗಾಗಿ ಇದಕ್ಕೆ ಯಾವುದೇ ಕಾಯಿಲೆಗಳಾಗಲಿ ರೋಗಗಳು ಆ ಥರ ಏನು ಹತ್ರ ಬರಲಿಲ್ಲ. ಅಂದರೆ ಹೆಲ್ದಿ ಆಗಿದೆ, ಫ್ರೀಯಾಗಿ ಮೇಯ್ತೆ. ನೋಡಿ ಮೇವಾಗಲೂ ಅಷ್ಟೇ, ಏನು ಇರೋದನ್ನೇ ಇಷ್ಟಪಟ್ಟು ಚೆನ್ನಾಗಿ ಮೇಯ್ತಾ ಇದೆ. ಕೆಲವು ನೀವು ಹಸುಗಳನ್ನು ನೋಡಿ ಮೇವು ಎಷ್ಟೋ ಇರುತ್ತೆ, ಅದು ಮೇಯೋದೇ ಇಲ್ಲ, ಸುಮ್ಮನೆ ನಿಂತ್ಕೊಂಡಿರುತ್ತೆ. ಇದು ಹಂಗಿಲ್ಲ. ಅಂದರೆ ಅದಕ್ಕೆ ಏನಪ್ಪ ಅಂದರೆ ಇವರು ಟೈಮಿಗೆ ಜಂತು ಹಾಕಿದ್ದಾರೆ. ಅಂದರೆ ನೀವು ಏನು ಹಾಕ್ತೀರ, ಜಂತು ಹುಳುಗಳಾಗಬಾರ್ದು ಅಂತ ಹಾಕಿದ್ದಾರೆ. ಅದು ಮೆಡಿಷನ್ ನಿಮ್ಮ ಬೈಕ್ ಬರ್ತಿಲ್ಲ ಇವಾಗ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೀಯಾಗಿ ಮೇಯ್ತಾ ಇದೆ. ಒಂದೊಂದು ಕಡೆ ಹೊರಟಿದೆ. ಇವಾಗ ನಾನು ದೂರದಿಂದ ಹೇಳ್ತೀನಿ, ಹಾಗೆ ಕೇಳ್ತೀನಿ, ನೀವು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಆ ಕಡೆ ಕಂಪೌಂಡಿಗೆ ಹೋಗಿ ಮೇಯ್ತಾ ಇದೆ. ಇದು ಸಣ್ಣ ಪಾರ್ಕು, ಇಲ್ಲೆಲ್ಲ ಅಕ್ಕಪಕ್ಕ ಮನೆಗಳಿದೆ. ಇದ್ರ ಮಧ್ಯದಲ್ಲೇ ಇಂಥವ್ರೊಬ್ಬರು ಸಾಕಿದ್ದಾರೆ, ಅವ್ರಿಗೇನೋ ಒಂದು ಹವ್ಯಾಸ. ಇವರು ನನ್ನ ಲೆಕ್ಕ ಈ ಸಿಟಿ ಏರಿಯಾ ಇದು, ಒಳ್ಳೆಯ ಒಂದು ಅಪಾರ್ಟ್ಮೆಂಟ್ ಇದೆ, ಒಳ್ಳೆ ಜಾಗ ಇದೆ. ನನ್ನ ಲೆಕ್ಕ ಒಂದು 60-70 ರೂಪೀಸ್ ಲೀಟ್ರ್ ಹಾಲು ಮಾರ್ತಾಯಿದ್ದಾರೆ ಅನಿಸುತ್ತೆ. ಮೋಸ್ಟ್ಲಿ ನನಗೆ ಇವೆರಡು ಆಕಳಿಂದ ಒಂದು 20 ಅಂದರೆ ಅವ್ರಿಗೆ ಒಂದು 40 ಲೀಟ್ರ್ ಹಾಲಿದೆ ಮಿಲ್ಕಿಂಗ್. ನೀವೇ ಲೆಕ್ಕ ಹಾಕಿ ಅವ್ರಿಗೇನು ಇನ್ಕಮ್ ಇರುತ್ತೆ, ಏನು ಖರ್ಚು ವೆಚ್ಚ ಇರುತ್ತೆ, ಏನಿರುತ್ತೆ ಅಂತ. ಮೋಸ್ಟ್ಲಿ ಹಗಲೊತ್ತಿನಲ್ಲಿ ಅವ್ರೇನು ಮೇವು ಹಾಕಲ್ಲ, ಇಲ್ಲಿ ಬಿಟ್ಬಿಟ್ಟು ಇಲ್ಲೇ ಮೇಯಿಸ್ತಾರೆ, ನೈಟ್ ಹೊತ್ತು ಮಾತ್ರ ಕೊಡ್ತಾರೆ. ಒಟ್ಟು ಚೆನ್ನಾಗಿಟ್ಟಿದ್ದಾರೆ ದನಗಳನ್ನು. ಹಾಗಾಗಿ ಖುಷಿ ಆಗುತ್ತೆ ನೋಡಿ. ಈ ಥರನೂ ಜನ ಸಾಕ್ತಾರೆ. ಸಿಟಿಯಲ್ಲೂ ಸಾಕ್ಬೋದು. 2 ಕರ ಇರುತ್ತೆ, ಅದೊಂದು 3 ಕರದ್ದಿರುತ್ತೆ. ಆ ದನ ನೋಡಿದಾಗ ಕಂಡು ಹಿಡ್ಕೋಬೇಕು ನಾವು, ಅದು ಎಷ್ಟು ಕರದ್ದಿದೆ ಏನಿದೆ ಅಂತ. ನೋಡಿ ಇಲ್ಲೊಂದು ಆಕಳು ಮೇಯ್ತಾ ಇದೆ, ಇದು ಜರ್ಸಿನೇ, ಇದು ಪ್ಯೂರ್ ಜರ್ಸಿನೇ. ಸ್ವಲ್ಪ ವಯಸ್ಸು ಒಂದು ಸ್ವಲ್ಪ ಹೆಚ್ಚಿಗೆ ಆಗಿದೆ. ಹೌದೌದು, ನೋಡು ಇಲ್ಲಿ ತಗೋ, ನೀಟಾಗಿ ವಿಡಿಯೋ ಹಿಡ್ಕೊ ಅಂತೇಳಿ. ಬೆಳಕು ಕಡೆಯಪ್ಪ, ಹೋಗ್ಬೇಡ ನಿನ್ನ ತಂಟೆಗೆ ಬರಲಿಲ್ಲ ನಾನು, ಸಾರಿ, ಬೇಜಾರಾಗ್ತದೆ. ಹೋಗ್ತಾ ಇದ್ದೆ, ನಾನೇ ತೊಂದರೆ ಕೊಟ್ಟಂಗೆ ಆಗುತ್ತೆ ಅದಕ್ಕೆ. ಇದು ಒಳ್ಳೆ ತಳಿ, ಒಳ್ಳೆ ವೆರೈಟಿ ಆಕಳು ಇದು. ಈ ಥರ ಆಕಳುಗಳನ್ನು ಸೆಲೆಕ್ಟ್ ಮಾಡಿ ಕಟ್ಟಿ ನೀವು ಯಾರೇ ತೊಗೊಳೋದಾಗಲ್ಲ ಕೇಳ್ತಾ, ಒಳ್ಳೆ ಹಾಲು ಬರುತ್ತೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಮಸ್ತ್. ನಾನು ತೊಂದರೆ ಕೊಟ್ಟೆ ಅದನ್ನು ಕಳಿಸ್ತಾ ಇರೋದು ಅದಕ್ಕೆ. ಇದೆಯಾ ಇಲ್ವಾ? ಹೊರಟಿಯಾ? ಸಾರಿ,